ಅಯ್ಯನಬಾವಿಯಲ್ಲಿ ಆಕ್ರೋಶ, ಅಂಡರ್ ಪಾಸ್ಗಾಗಿ ರಸ್ತೆ ತಡೆದು ಗ್ರಾಮಸ್ಥರ ಬೃಹತ್ ಪ್ರತಿಭಟನೆ. ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಕಸ್ಬಾ ಹೋಬಳಿಯ ಅಯ್ಯನಬಾವಿ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಂಡರ್ ಪಾಸ್ ನಿರ್ಮಿಸುವಂತೆ ಆಗ್ರಹಿಸಿ ಸ್ಥಳೀಯ ಗ್ರಾಮಸ್ಥರು ಬೃಹತ್ ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದಾರೆ. ಅಧಿಕಾರಿಗಳ ಭರವಸೆ ಹುಸಿಯಾದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು ಹೆದ್ದಾರಿಯನ್ನು ತಡೆದು ತಮ್ಮ ಹಕ್ಕುಗಳಿಗಾಗಿ ಧ್ವನಿ ಎತ್ತಿದ್ದಾರೆ. ಅಯ್ಯನಬಾವಿ ಗ್ರಾಮದ ಮೂಲಕ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿಯು ಇಡೀ ಊರನ್ನ 2 ಭಾಗವಾಗಿ ವಿಭಜನೆ ಮಾಡಿದೆ. ಒಂದು ಬದಿಯಲ್ಲಿ 150 ಮನೆಗಳಿದ್ರೆ ಇನ್ನೊಂದು ಬದಿಯಲ್ಲಿ 200ಕ್ಕೂ ಅಧಿಕ ಕುಟುಂಬಗಳು ವಾಸಿಸ್ತಾ ಇವೆ. ನಿತ್ಯ ರಸ್ತೆ ದಾಟುವ ವೇಳೆ ಸಾರ್ವಜನಿಕರು ಹಾಗೂ ಜಾನುವಾರುಗಳು ಸರಣಿ ಅಪಘಾತಕ್ಕೆ ಈಡಾಗ್ತಾ ಇದ್ದು ಜೀವ ಭಯದಲ್ಲೇ ದಿನ ದೂಡುವಂತಾಗಿದೆ. ಶಾಲಾ ಮಕ್ಕಳು, ವಯೋವೃದ್ಧರು ಮತ್ತು ರೈತರು ತಮ್ಮ ಜಮೀನು ಹಾಗೂ ಮನೆಗಳಿಗೆ ತೆರಳುವುದಕ್ಕೆ ಕನಿಷ್ಠ 1 ಕಿಲೋಮೀಟರ್ ಸುತ್ತಕೊಂಡು ಹೋಗಬೇಕಾದ ಅನಿವಾರ್ಯತೆ ಎದುರಾಗಿದೆ ಅಂತ ಕೆಪಿಸಿಸಿ ಸದಸ್ಯ ವಿ ಯೋಗೇಶ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಹಿಂದೆ 3-4 ಬಾರಿ ಪ್ರತಿಭಟನೆ ನಡೆಸಿದಾಗ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲಿಸಿ ಅಂಡರ್ ಪಾಸ್ ಮಾಡಿಕೊಡುವುದಾಗಿ ಭರವಸೆ ನೀಡಿ ಸ್ಕೆಚ್ ಕೂಡ ಸಿದ್ಧಪಡಿಸಿದ್ರು. ಆದರೆ ಈಗ ಯಾವುದೇ ಮುನ್ಸೂಚನೆ ನೀಡದೆ ಜೆಸಿಬಿ ಹಿಟಾಚಿ ತಂದು ಏಕಾಏಕಿ ರಸ್ತೆ ಕಾಮಗಾರಿ ಆರಂಭಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ತಕ್ಷಣವೇ ಮಧ್ಯಪ್ರವೇಶ ಮಾಡಿ ನಮಗೆ ಅಂಡರ್ ಪಾಸ್ ನಿರ್ಮಿಸಿ ಕೊಡಬೇಕು ಅಂತ ಆಗ್ರಹಿಸಿದ್ರು. ರೋಡ್ ಸ್ಕೆಚ್ ಹಾಕಿದಾರಲ್ಲ ಮೇಡಮ್, ಅಲ್ಲಿ ಜನಸಂದಣಿ ಇಲ್ಲ. ತೋಟದ ಸಾಲಲ್ಲಿ ಅಂಡರ್ ಪಾಸ್ ಕೊಟ್ಟಿದ್ದಾರೆ. ಇಲ್ಲಿ ಜನಸಂದಣಿ ಇದೆ. ಆ ಕಡೆ 250 ಮನೆ ಇದಾವೆ, ಈ ಕಡೆ 250 ಮನೆ ಇದೆ. ಎಲ್ಲರೂ ಉತ್ಕೃಷ್ಟ ಮಾಡ್ತೀವಿ ಅಂತ ಅವರು ಹೇಳ್ತಾರೆ. ಮಾಡ್ತಾರೆ ಅಂತ ಜನ ಸುಮ್ಮನೆ ಇದ್ರು. ಈಗ ಹೇಗಾಗಿ ಮಾಡೋಕ್ಕಾಗಲ್ಲ. ಈ ರೋಡ್ ಆಗಿದೆ, ಆ ರೋಡ್ ಆಗಿದೆ, ಸುಮ್ಮನೆ ಮಾಡ್ಕೊಂಡಿದ್ದಾರೆ. ಯಾರು ಬೇಕೋ ಮಾಡೋದು. ಆ ಕಡೆ ಒಂದು ಮಾಡ್ಬೋದು, ಈ ಕಡೆ ಒಂದು ಮಾಡೋದು, ಗಾರ್ಡನ್ನು ಕಿತ್ತಾಕೋದು, ಮತ್ತೆ ಅದೊಂದು ಮಾಡೋದು, ಈ ಥರ ಮಾಡ್ಬೋದು. ಯಾವುದೂ ಸಮಸ್ಯೆ ಇಲ್ಲ. ಐವಾರು ನಿಂತಿತ್ತು. ಅಧಿಕಾರಿಗಳು ಈ ಹಿಂದೆ ನೀಡಿರುವ ಭರವಸೆಯನ್ನ ಈಡೇರಿಸುವ ತನಕ ಕಾಮಗಾರಿ ನಡೆಸೋದಿಲ್ಲ ಬಿಡೋದಿಲ್ಲ ಅಂತ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ತೇಜವತಿ ಶ್ರೀನಿವಾಸ್, ಕೆಪಿಸಿಸಿ ರಾಜ್ಯ ಸಂಚಾಲಕ ಮಂಜುನಾಥ್ ಸೇರಿದಂತೆ ತಮ್ಮಯ್ಯಣ್ಣ, ಶ್ರೀಧರ್, ಸಿದ್ದೇಶ್, ಪಾಪಣ್ಣ, ಸಂತೋಷ್, ಮಲ್ಲೇನಹಳ್ಳಿ ಕಾಂತರಾಜು, ಗುರುಮೂರ್ತಿ, ಗಂಗಾಧರ ಹಾಗೂ ತಿಮ್ಮಣ್ಣ ಭಾಗವಹಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಧಿಕಾರಿಗಳು ಇತ್ತ ಗಮನ ಹರಿಸಿ ತಕ್ಷಣವೇ ಅಂಡರ್ ಪಾಸ್ ನಿರ್ಮಾಣಕ್ಕೆ ಸೂಕ್ತ ಕ್ರಮ ಕೈಗೊಳ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸರಿಯಾದ ರೀತಿ ಮಾತಾಡಿ ಇಲ್ಲ ಅಂದ್ರೆ ಮತ್ತೆ ಸುಮ್ಮನೆ, ಯಾಕೆಂದ್ರೆ ಊರ್ನವ್ರು ಎದುರಾಕೊಂಡು ನೀವು ಮಾಡಕ್ಕಾಗುತ್ತೆ ಹೇಳಿ. ಎದುರಾಕೊಂಡು ಪಬ್ಲಿಕ್ मैडम को बुलाओ, इनका प्रॉब्लम सॉल्व करो. नहीं तो खेड़े वाले आदमी है ना, कोई परेशान होगा तो आपको परेशान हो जाएगा. इधर काम करने की जगह नहीं. ನ್ಯಾಷನಲ್ ಹೈವೇ ಅವ್ರ ಜೊತೆ ಒಂದು ಸಭೆ ಮಾಡಿದ್ವಿ, ಮುಂಚೆನೂ ಸಭೆ ಮಾಡಿದ್ವಿ. ನಿಮ್ಮಲ್ಲಿ ಎಲ್ಲೆಲ್ಲಿ ಹಾರ್ಡಲ್ಸ್, ಎಲ್ಲೆಲ್ಲಿ ತೊಡಕುಗಳಿದೆ, ನ್ಯಾಷನಲ್ ಹೈವೇ ಎಲ್ಲಿ ಆಗ್ತಾ ಇಲ್ಲ ಅಲ್ಲಲ್ಲಿ ಕಡೆನೂ ನಾವು ಭೇಟಿ ಕೊಟ್ಟಿದ್ದೀವಿ. ಬಗೆಹರಿಸುವಂಥದ್ದನ್ನ ಕಡ್ಡಾಯವಾಗಿ ನಾವು ಬಗೆಹರಿಸಿದ್ದೇವೆ. ಯಾವುದು ಎಲ್ಲೂ ಏನು ಸಮಸ್ಯೆ ಆಗಿಲ್ಲ ಆಯಿತಾ. ಇದು ಸಮಸ್ಯೆ ಸೈಂಟಿಫಿಕಲಿ ನಮಗೆ ಆಗೋದಿಲ್ಲ ಅಂತ PD ಅವರೇ 2 ವಾರ ಬಂದು ಸ್ಥಳ ಭೇಟಿ ಕೊಟ್ಟು. ಮೇಡಮ್, ಅದು ಒಂದು ವಿಚಾರ. ನಾವು ಫಸ್ಟು ನಾವು ಯಾರನ್ನೂ ವಿರೋಧ ಮಾಡಿರಲಿಲ್ಲ. ಪೇಪರಲ್ಲಿ ಈಗ ಒಂದು 15 ದಿವಸ ಮುಂಚೆ, 15 ದಿವಸ ಆಯಿತು ಅನ್ಸುತ್ತೆ, ಏನೋ ಗ್ರಾಮಸ್ಥರಲ್ಲಿ ಸೇತುವೆ ಮಾಡೋದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟು ಪೇಪರಲ್ಲಿ ಬಂತು. ಅದು ನಾವು ಯಾರೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಅದು ಅವರೇ ಕ್ರಿಯೇಟ್ ಮಾಡ್ಕೊಂಡಿರೋದು. ಯಾರು ಮಾಡಿದ್ರೂ ಗೊತ್ತಿಲ್ಲ. ಅದಾದ್ಮೇಲೆ ಸುಮ್ಮನೆ ಯಾರೋ ಗ್ರಾಮಸ್ಥರನ್ನ, ಯಾರನ್ನ ಮುಖಂಡರು ಯಾರೋ ಇಟ್ಕೊಂಡಿದ್ದೀವಿ ಅಂತಾರ ಪ್ರೀ ಪ್ಲಾನ್ ಮಾಡಿಕೊಂಡು ಏನೋ ಮಾಡ್ಕೊಂಡು ಮಧ್ಯಾಹ್ನ ಬಂದು ಚೆಕ್ ಮಾಡ್ಕೊಂಡು ಹೋಗಿದ್ರ. ನಮ್ಮ ಗ್ರಾಮಕ್ಕೆ ಯಾರಿಗೂ ಗೊತ್ತಿಲ್ಲ ಇಲ್ಲ ಎಲ್ಲ ನಮಗೆ ಇದು ಮಾಡಲಿಕ್ಕೆ, ಪಾಸ್ ಮಾಡಲಿಕ್ಕೆ ನಮಗೆ ಅಂಡರ್ ಪಾಸ್ ಬೇಕು ಅಂತ ಒಂದು ರಿಕ್ವೆಸ್ಟ್ ಮನವಿ ಕೊಟ್ಟಿದ್ರು. ಈ ನಿಟ್ಟಿನಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೂ ಒಂದು ಮನವಿ ಮಾಡಿದ್ವಿ. ಆವಾಗ ನ್ಯಾಷನಲ್ ಹೈವೇ ಅವ್ರನ್ನ ಕರೆಸಿ ಮಾನ್ಯ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳೆಲ್ಲ ಮತ್ತೊಮ್ಮೆ ಪರಿಶೀಲನೆ ಮಾಡಿ
ಮಾಡಿ ಅವಕಾಶ ಮಾಡಲಿಕ್ಕೆ ಏನಿದೆ ಅಂತ ಹೇಳಿ ಒಂದು ಮತ್ತೊಮ್ಮೆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಅಂತ ಹೇಳಿ ಪಿ ಡಿ ಅವ್ರಿಗೆಲ್ಲ ನಿರ್ದೇಶನ ನೀಡಿದ್ರು. ಈ ನಿಟ್ಟಿನಲ್ಲಿ ಕಳೆದ ವಾರ ನಮಗೆ ನಾನು DYSP ಅವರು ಪಿ ಡಿ ಅವರೆಲ್ಲ ಸ್ಥಳಕ್ಕೆ ಬಂದು ಮತ್ತು ಗ್ರಾಮಸ್ಥರು, ಕೆಲವು ಗ್ರಾಮಸ್ಥರು, ಇಷ್ಟು ಜನ ಗ್ರಾಮಸ್ಥರು ಸೇರಿರಲಿಲ್ಲ, ನಮಗೆ ಕೆಲವು ಗ್ರಾಮಸ್ಥರು ಬಂದು ಅವಾಗೂ ನಾವು ಪಿ ಡಿ ಅವ್ರಿಗೆ ಸ್ಥಳ ಪರಿಶೀಲನೆ ವೇಳೆಯಲ್ಲಿ ಏನು ಹೇಳಿದರು, ಅವಾಗಿನ ರೈತರು ನಮಗೆ ರಿಕ್ವೆಸ್ಟ್ ಇದ್ದಿದ್ದು ಒಂದು ಅಂಡರ್ ಪಾಸ್ ಮಾಡಿಕೊಡಿ, ಜನ ಓಡಾಡೋಕ್ಕೆ ಮಾಡಿಕೊಡಿ, ನಾಟ್ ಫಾರ್ ವೆಹಿಕಲ್ ಮೂಮೆಂಟ್ ಅಂತ ಕೇಳಿದರು. ಆಗ ನಮಗೆ ಪಿ ಡಿ ಅವರು ಇಲ್ಲ, ಅಸಾಧ್ಯವಾಗೋದಿಲ್ಲ, ಯಾಕಂದರೆ ಸೈಂಟಿಫಿಕಲಿ ಅವಕಾಶ ಇಲ್ಲ. ಆ್ಯಸ್ ಪರ್ ಆ್ಯಕ್ಟ್ 2 ಕಿಲೋಮೀಟರ್ ವಿದಿನ್ 2 ಕಿಲೋಮೀಟರ್ ಇನ್ನೊಂದು ಅಂಡರ್ ಪಾಸ್ ಆಗಲಿ ಕಲ್ವರ್ಟ್ಗಳಾಗಲಿ ಮಾಡಲಿಕ್ಕೆ ಮೀಡಿಯನ್ ಓಪನಿಂಗಿಗೆ ಅವಕಾಶ ಇಲ್ಲ. ಬದಲಿಗೆ ಸ್ಕೈ ವಾಕ್ ಅಲಾಂಗ್ ವಿತ್ ರ್ಯಾಂಪ್ ಮಾಡಿಕೊಡ್ತೀವಿ ಅಂತ ಹೇಳಿ, ಮತ್ತು ಈ ಅಯ್ಯನ ಬಾವಿಗೆ ತಡೆಗೋಡೆ ನಿರ್ಮಾಣ ಮಾಡೋದಕ್ಕೆ ಅದನ್ನಾದ್ರೂ ಕೇಳಿಸ್ಕೊಳ್ಳಿ ಆಯಿತಾ. ತಮ್ಮ ಈ ಗ್ರಾಮದಲ್ಲಿ ಮನವಿ ಏನಿತ್ತು, ಅಂಡರ್ ಪಾಸ್ ಮಾಡಿಕೊಡಿ ಅನ್ನೋ ಮನವಿ ಇತ್ತು ಅಲ್ವಾ? ಇತ್ತು ನಿಮ್ಮ ಮನವಿ. ನಮಗೆ ರಿಕ್ವೆಸ್ಟ್ ಬಂದಿದೆ, ನನ್ನ ಆಫೀಸಲ್ಲಿ ಲೆಟರ್ ರಿಕ್ವೆಸ್ಟ್ ಕೂಡ ನನಗಿದೆ, ಮನವಿ ಕೊಟ್ಟಿದ್ದರು. ಆ ಮನವಿ ಮೇಲೆ ನಾವು ಸ್ಥಳ ಪರಿಶೀಲನೆ 2 ರಿಂದ 3 ಬಾರಿ ನಾನು ಈ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೀನಿ. ನಿಮ್ಮ ಗ್ರಾಮಸ್ಥರು ಇಲ್ಲೆಲ್ಲ ಮಧ್ಯ ಏನಕ್ಕೆ ಆಗಲ್ಲ ಅಂತ ಅಂಡರ್ ಪಾಸ್ ಕೇಳಿದರು. ನಾವು ನ್ಯಾಷನಲ್ ಹೈವೇ ಅವ್ರಿಗೆ ಬಿಗಿನಿಂಗಲ್ಲಿ ಯಾಕೆ ಮಾಡೋಕ್ಕಾಗಲ್ಲ ಅಂದಾಗ, ಇಲ್ಲಿಂದ 1 ಕಿಲೋಮೀಟ್ರ್ ಒಳಗಡೆ ಅಂತರದಲ್ಲೇ ಒಂದು ಇದಿದೆ, ಪಾಸ್ ಇದೆ ನಿಮಗೆ ಅಲ್ವಾ? ಫ್ಲೈಓವರ್ ಮಾಡ್ಕೊಂಡು ಕೆಳಗಡೆ ಬಿಗ್ ಪಾಸೇಜ್ ಕೊಟ್ಟಿದ್ದಾರೆ. ಸೊ ಅದು ಆಸ್ ಪರ್ ನ್ಯಾಷನಲ್ ಹೈವೇ ಆ್ಯಕ್ಟ್ ಪ್ರಕಾರ, ನ್ಯಾಷನಲ್ ಹೈವೇ ಆ್ಯಕ್ಟ್ ಪ್ರಕಾರ 2 ಕಿಲೋಮೀಟರ್ ಡಿಫ್ರೆನ್ಸಲ್ಲಿ ಒಳಗಡೆನೆ ನಾವು ಇನ್ನೊಂದು ಫ್ಲೈಓವರ್ ಆಗಿ ಮತ್ತೊಂದು ಅಂಡರ್ ಪಾಸ್ ಆಗಿ ಕೊಡಲಿಕ್ಕೆ ಅವಕಾಶ ಇಲ್ಲ. ಮೇಡಮ್ ಎಕ್ಸ್ಕ್ಯೂಸ್ ಮಿ ಮೇಡಮ್, ಅಲ್ಲ ಮೇಡಮ್, ಅಲ್ಲಿ ಅಂಡರ್ ಪಾಸ್ ಇದೆ, ಅಲ್ಲಿಂದ 1 ಕಿಲೋಮೀಟರ್ ಒಳಗಡೆ ತೋಟದ ಸ್ಥಳಕ್ಕೆ ಅಂಡರ್ ಪಾಸ್ ಕೊಡ್ತಾರೆ ಮೇಡಮ್. ಓಕೆ, ಅದು ನಮಗೆ ಗೊತ್ತಿಲ್ಲ. ಈಗ ಅದು ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆ. ನಮಗೂ ಇಲ್ಲಿ ಅಂಡರ್ ಪಾಸ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಮೇಡಮ್, ಅದಕ್ಕೆ 5 ವರ್ಷದಿಂದ ಕಾಮ್ ಆಗಿದೀವಿ ಎಲ್ಲರೂ ನಾವು. ನೀವು ಕೇಳೋ ಥರ ಅಂಡರ್ ಪಾಸ್ ಕೊಡೋದಕ್ಕೇನು ನಾವು ಅದಕೊಂಡು ಹಿಂಗೆ ಪಾಸ್ ಆಗೋರಿಗೆ ಕೊಡ್ಬೋದಾ ಅಂತ ಕೇಳಿದ್ವಿ ನಾವು. ಅವಾಗ ಅವರು ಇಂಜಿನಿಯರ್ ಬಂದವರು ಏನು ಹೇಳಿದ್ರು, ಸರ್ವಿಸ್ ರೋಡ್ ಏರುಪೇರು ಆಗುತ್ತೆ ನಿಮಗೆ, ಈ ಕಡೆ ಸರ್ವಿಸ್ ರೋಡು, ಈ ಕಡೆ ಸರ್ವಿಸ್ ರೋಡು ಏರುಪೇರು ಆಗುತ್ತೆ ಒಂದು ಸೈಡ್. ಯಾಕಂದರೆ ಇಲ್ಲಿ ಇದು ಒಂದೇ ನ್ಯಾಷನಲ್ ಹೈವೇಲಿ ಸರ್ವಿಸ್ ರೋಡ್ ಜಾಸ್ತಿ ಬಿಡ್ತಿರೋದು ಈ ಸ್ಟ್ರೆಚ್ಚಲ್ಲೇ. ನಮಗೆ ತುಂಬ 1-2 ಸತಿ 2 ಗಾಡಿ ಓಡಾಡೋಷ್ಟು ಸರ್ವಿಸ್ ರೋಡ್ ಬಿಟ್ಕೊಂಡಿದ್ದಾರೆ, ಆ ಕಡೆನೂ ಬಿಟ್ಟಿದ್ದಾರೆ. ಅದು ಏರ್ಪೇರ್ ಇದೆ. ನಾಳೆ ದಿವಸ ನಿಮ್ಗೆ ಕೊಟ್ಟರೆ ಸಡನ್ನಾಗಿ ಗಾಡಿ ಒಂದು ಸರ್ವಿಸ್ ರೋಡಲ್ಲಿ ನಿಮ್ಗೆ ಬಂದು ಹಿಂಗೆ ಅಪ್ಪಲ್ಲಿ ಹೋಗುತ್ತೆ, ಮತ್ತು ನೀವು ನಡೆಯೋದು ಮತ್ತೊಂದು ಆಗುತ್ತೆ. ಇವೆಲ್ಲ ಸಮಸ್ಯೆಗಳಿದ್ದು ಅದು ಬ್ಲ್ಯಾಕ್ ಸ್ಪಾಟ್ ಸಮಸ್ಯೆ ಆಗುತ್ತೆ ಅಂತ ನಮಗೆ ಇಂಜಿನಿಯರ್ ಸ್ಪಷ್ಟವಾಗಿ ಹೇಳಿದ್ರು. ಪಿ ಡಿ ಅವರು ಕೂಡ ಕಳೆದ ವಾರ ಬಂದಿದ್ದಾರೆ, ಪಿ ಡಿ ಅವರು ಅದನ್ನು ಹೇಳ್ತಿದ್ದಾರೆ. ಸೊ ಹಾಗಾಗಿ ನೆಕ್ಸ್ಟ್ ಆಪ್ಷನ್ ನಿಮಗೆ ಏನಿತ್ತು, ಆ ಸ್ಕೈ ವಾಕ್ಗೆ ಹೇಳಿದ್ರು ಗ್ರಾಮಸ್ಥರು, ಸ್ಕೈ ವಾಕ್ ಮಾಡಿಕೊಡ್ಬೇಕು ನಮಗೆ, ಬರೀ ಸ್ಟೆಪ್ಸ್ ಆಗಲ್ಲ, ರ್ಯಾಂಪ್ ಕೂಡ ಮಾಡಿ ಅಂತ ನಮ್ಮ ಕಚೇರಿಯಲ್ಲೇ ಮನವಿ ಮಾಡಿದ್ರು. ಆಮೇಲೆ ರ್ಯಾಂಪ್ಗೆ ಸ್ಥಳ ಅವೈಲಬಿಲಿಟಿ ಎಷ್ಟಿದೆ ಅಂತ ನೋಡಬೇಕು ಅಂದರು. ಅದೇ ದಿನ ನಾನು ಪಿ ಡಿ ಅವರು, DYSP ಅವರು ಮತ್ತು ಇಂಜಿನಿಯರ್ಗಳೆಲ್ಲರೂ ಬಂದು ಚೆಕ್ ಮಾಡಿದ್ವಿ. ಚೆಕ್ ಮಾಡಿದಾಗ ಅದಕ್ಕೆ ಅವಕಾಶ ಇದೆ, ನಿಮ್ಮ ಹಳೆ ಬಸ್ ಸ್ಟಾಪ್ ಜಾಗ ಇದೆ ಮಾಡಬೇಕು ಅಂತ ಒಪ್ಕೊಂಡು, ಅವಾಗೂ ಗ್ರಾಮಸ್ಥರು ನಮಗೆ ಸ್ಟೆಪ್ಸ್ ಬೇಡ ಬರೀ ರ್ಯಾಂಪ್ ಅಂದರು. ನಾವು ಮತ್ತೊಮ್ಮೆ ಯೋಚನೆ ಮಾಡಿ ಅವರು ಕೊಡ್ತಾರೆ ಸ್ಟೆಪ್ಸ್ ಪ್ಲಸ್ ರ್ಯಾಂಪ್ 2 ಕೊಡಲಿಕ್ಕೂ ಅವಕಾಶ ಇದೆ. ಸೊ ಜನಸಂದಣಿ ಮೂಮೆಂಟಲ್ಲಿ ಏನು ಸಮಸ್ಯೆ ಆಗಲ್ಲ ಅಂತ. ಇನ್ನೊಂದು ರಿಕ್ವೆಸ್ಟ್ ಇತ್ತು, ಅದೇ ಅನ್ನೋದ್ರಿಂದ ತಡೆಗೋಡೆ, ಅಯ್ಯನ ಬಾವಿ ತಡೆಗೋಡೆ ಬೇಕು ನಮಗೆ, ಅದಕ್ಕೂ ಒಪ್ಪಿದ್ದಾರೆ. ನ್ಯಾಷನಲ್ ಹೈವೇ ಅವರು ತಡೆಗೋಡೆ ಮಾಡಿಕೊಡೋಕ್ಕೆ ಒಪ್ಪಿದ್ದಾರೆ. ಅವ್ರು ಒಂದೇ ಇದ್ದಿದ್ದು ನಾವೇನಾದರೂ ಅಂಡರ್ ಪಾಸ್ ಅಂತ ಹೇಳಿಕೊಟ್ರೆ ಈಗ ಅದು ಫೀಸಿಬಲ್ ಇಲ್ಲ, ಆಗೋದೇ ಇಲ್ಲ. ಯಾಕಂದರೆ ಸರ್ವಿಸ್ ರೋಡು ಒಂದು ಕಡೆ ಮೇಲೆ ಒಂದು ಕಡೆ ಕೆಳಗೆ, ಮತ್ತು ಆ ಡೀಪ್ ಹೋಗೋದಕ್ಕೆ ಈಗ ಆಗಲ್ಲ, ಮತ್ತೊಂದು ಬ್ಲ್ಯಾಕ್ ಸ್ಪಾಟ್ ಆಗುತ್ತೆ ಅನ್ನೋದು ಸ್ಪಷ್ಟವಾಗಿ ಹೇಳೋದ್ಮೇಲೆ ಆಯಿತು ಅಂತ ಸ್ಕೈ ವಾಕಿಗೆ ಆಯ್ತು.